ಇಲ್ಲ ಈ ತರ ಸಮಾಧಾನ ಹೋಗುವಂದು ಕರ್ಸ್ಬಿಟ್ಟು ಈ ತರ ಅನ್ಯಾಯ ಮಾಡಿದ್ರಲ್ಲ. ಎಲ್ಲ ಧರ್ಮವ ನ್ಯಾಯವ, ಎಲ್ಲಾ ಧರ್ಮ ಎಲ್ಲಾ ನ್ಯಾಯನ. ನೀನ್ ಮಾಡಿದ ಧರ್ಮವ, ನೀನ್ ಯಾಕೆ ದಾಸರಿ ನೋಡಕ್ ಹೋದೆ? ಪುನಃ ಮಜಲ್ ಲೋಡಿಂಗ್ ಮಾಡಿಸಿ ಹೊಡೆಯೋದೆ, ಓಡಕ್ಕಾಗಿಲ್ಲ. ಹೊಡೆದವ್ನ ಆಟಾಡಿಸ್ಕೊಂಡು ಹೋಗಿ ಹೊಡೆಯೋದೆ. ಅರ್ಜುನ್ ಅಣ್ಣನ ಮೀಟ್ ಮಾಡಿಬಿಟ್ಟು ಪುನಃ ಅಲ್ಲಿಗೆ ಬಂದ ಮೈಸೂರಿಗೆ. ಅವಾಗ ಬಂದು ನಿಮ್ಮನ್ನ ಜಾಮೀನು ಹೈಕೋರ್ಟಲ್ಲಿ ವ್ಯವಸ್ಥೆ ಮಾಡ್ತೀನಿ, ಹೋಗಿ ಅಣ್ಣನ ಜೊತೆಗೆ ಸೇರ್ಕೊಳ್ಳೋ ಹಂಗೆ ಅಂದ. ಆಮೇಲೆ ಲಾರಿ ಬಂದಾಗ ಟಾರ್ಚ್ ಹಾಕಿ ನೋಡಿದ್ರು ಸರ್. ನೋಡಿದಾಗ ಏನಪ್ಪ ಇದು ಅಂತ ಕೇಳಿದ್ರು. ಅಡ್ಡಾಕ್ಬಿಟ್ಟು ಈ ವೀರಪ್ಪನದು ಗಂಧದ ಮರ ಸರ್ ಅನ್ಬಿಟ್ಟು ಹೇಳಿದ್ರು. ಅವ್ರು ಹೇಳಿದಾಗ ಇವರು ಪೊಲೀಸ್ನವ್ರು ಏನಂದ್ರು, ಆಯ್ತು ಹೋಗ್ರಿ ಅನ್ಬಿಟ್ಟು ಟಾರ್ಚ್ಲಿ ಹಿಂಗೆ ಆಡ್ಸಿ ಹೋಗ್ರಿ ಆಯ್ತು ಹೋಗ್ರಿ ಅನ್ಬಿಟ್ರು. ಹಿಡಿಯಕ್ಕೆ ಇವ್ರಿಗೆ ಧೈರ್ಯ ಬಂದಿಲ್ಲ. ಏನ್ ಶೂಟ್ ಗೀಟ್ ಮಾಡ್ಬಿಟ್ರೆ ಏನ್ ಮಾಡೋದು ಅನ್ಬಿಟ್ಟು ಅವ್ರಿಗೆ ಭಯ ಆಯ್ತು. ಅವರು ಆವಾಗ ಲಾರಿಲಿ ಆಳುಗಳು ಇದ್ರು, ಮತ್ತೆ ಸ್ಕೂಲ್ ಸುತ್ತಾನೆ ಆಳುಗಳು ಇದ್ರಂತೆ ಆವಾಗ ವೀರಪ್ಪನ ಕಡೆಯವರು. ಇನ್ನು ತನಿಖೆ ಮಾಡುವಂತ ಅವ್ರು ಇರಿಸ್ಕೊಂಡ್ರು ಅಷ್ಟೇ. ಇವತ್ತು ಯಾರು ಸರ್ ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ 24 hours ಕೋರ್ಟ್ಗೆ ಅವ್ರು ಸಬ್ಮಿಟ್ ಮಾಡಬೇಕು ಕಾನೂನು ಪ್ರಕಾರ. ಯಾರು ಮಾಡ್ತಾರೆ? ತಿಂಗಳಾರು ಗಂಟಲೆ ಇರಿಸ್ಕೊಳ್ತಾರೆ. ಆ ಥರ ಏನೋ ಅವ್ರು ಮಾಡಿಬಿಟ್ರು. ಅದನ್ನ ಹಿಂಗೆ ತಿರುಗಿಸ್ತರು, ದುಡ್ಡು ತಗೊಂಡು ವೀರಪ್ಪನ ಬಿಟ್ಬಿಟ್ಟ. ಆಮೇಲೆ ಅಲ್ಲಿಂದ ಬಂದೆ ಇವನು 87ರಲ್ಲಿ ಸಿದ್ದಮರ ರೇಂಜರ್ನ ಅಟ್ಯಾಕ್ ಮಾಡಿದ್ದು. ಸಿದ್ದಮರ ರೇಂಜರ್ ಅಂದಿಯವರು, ಸತ್ಯಮಂಗಲ ಪಕ್ಕ, ಸತ್ಯಮಂಗಲ ಡಿಸ್ಟಿಕ್. ಇವರು ಕೇಸ್ ಹಾಕಿದ್ದವ್ರನ್ನ. ಆವಾಗ ಸತ್ಯಾಂಶ ಏನಂದ್ರೆ, ಇವತ್ತು ಅವ್ರ ಅಣ್ಣನ ಏನು ಮಾಡೋಕ್ಕಾಗಲ್ಲ, ಸತ್ತೋಗೋಣ. ಈಗ ತಿಂಗಳಾಗ್ಬಿಟ್ಟಿದೆ. ಆ ಅಟ್ಯಾಕ್ಗೆ ಮಾರಿ ಇಲ್ಲ, ವೀರಪ್ಪನವ್ರ ಅಣ್ಣ ಇಲ್ಲ. ವೀರಪ್ಪನವ್ರನ್ನ ಗೋಪಿನಾಥದಲ್ಲಿ ಇದ್ದದ್ದು ಇವರೆಲ್ಲ. ಈಗ ಬಂದು ಜೈಲಿರೋ ಆಂಡಿಪ್ಪ ಪೆರುಮಾಳ ಅವರು ಊರಲ್ಲೇ ಇದ್ದವರು. ಇವನು ಅವನ್ನ ಅಟ್ಯಾಕ್ ಮಾಡುವಾಗ ಇಬ್ರು ಎದುರೆದುರಿಗೆ ಮಾತುಕತೆ ಆಯ್ತು. ನೀನ್ ಹೆಂಗೆ ನಮ್ಮ ಅಣ್ಣನ ಕೇಸ್ ಹಾಕ್ದೆ, ನಿಮ್ಮ ಫಾರೆಸ್ಟ್ನವ್ರಿಗೆ ಇಷ್ಟ ಆಯ್ತಾ, ಹಂಗೆ ಹೆಂಗೆ ಅಂದ್ಬಿಟ್ಟು ಇವನು ಬೋದವಣೆ. ಆಮೇಲೆ ಏನೋ ನಿನ್ನ ಜಾತಿ ಎಂದು ಕೇಳೋಣೆ. ನನ್ನ ಜಾತಿ ಈ ತರ ವನ್ನಿ ಕೂಡ ಛತ್ರಿ ಅಂದವನೆ. ನೀವು ವನ್ನಿ ಕೂಡ ಛತ್ರಿ ಚುಲ್ ಕೇಸ್ ಹಾಕೋ ನಮ್ಮ ಅಣ್ಣನ ಮೇಲೆ, ನಾನೇ ವನ್ನಿ ಕೂಡ ಛತ್ರಿಯಾ ಅಂದ್ಬಿಟ್ಟು ಹಿಂಗೆ ಮೇಸ ತಿರುಗಿಸ್ಬಿಟ್ಟು ಹಿಂಗೆ ಬುದ್ಧಿ ಕಳಿಸ್ತೀನಿ ಅಂದ್ಬಿಟ್ಟು ಎತ್ತಿ ಅದೇ ಮೇಲೆ ಹೊಡೆದ್ಬಿಡ್ತಾನೆ. ಅವನು ಅಲ್ಲಿ ಅಟ್ಯಾಕ್ ಮಾಡಿ ಸಿದ್ದಮರ ರೇಂಜರನ್ನ ಗುಂಡಾರಿ ಸಾಯಿಸುವಾಗ ವೀರಪ್ಪನವರನ್ನ ಇಲ್ಲಿ ಮನೆಯಲ್ಲೇ ಅವನ ಗೋಪಿನಾಥಮ್ಮಲ್ಲಿ ಸರ್ ಮಜಲೂರಿಗಿಂದ ಜೈಲಿರೋ ಪೆರುಮಾಳು ಆಂಡಿಪ್ಪನು ಅದ್ರಲ್ಲಿ ಭಾಗಿಯಿಲ್ಲ. ಅವರು ಊರಲ್ಲಿದ್ದವರು. ಕೇಸಿಗೆ ಮಾತ್ರ ಅವ್ರ ಅಣ್ಣನ ಆಂಡಿಪ್ಪನ್ನ ಎಲ್ಲ ಸೇರಿಸ್ಬಿಟ್ರು ಕೇಸಲ್ಲಿ. ಇನ್ನೊಬ್ಬ ಜೈಲಲ್ಲಿ ಅವರೇ. ಈಗ ಅವ್ರ ಅಣ್ಣ ತೀರಿ ಈಗ 1 ತಿಂಗಳಾಗಿರ್ಬೋದು. ಮಾದಯ್ಯ ಜೀವ ಶಿಕ್ಷೆ ಆಗಿತ್ತು, ತೀರೋಗಿದ್ದ. ನಿಮ್ಮನ್ನ ಅರೆಸ್ಟ್ ಯಾವ ಮಾಡಿದ್ರು? 89 1ನೇ ತಿಂಗಳು 6ನೇ ತಾರೀಕು ಅರೆಸ್ಟ್ ಮಾಡಿದ ಸರ್. ನಾನೇ ಸರೆಂಡರ್ ಆದ. ಬೆಂಗಳೂರಲ್ಲಿ ತಪ್ಪಿಸ್ಕೊಂಡಲ್ಲ? ಹೌದು ಸರ್. ಅವಾಗ ಸಿಕ್ಕಿದ್ರ ವೀರಪ್ಪನಿಗೆ? ಸಿಕ್ಕಿದ್ರು. ಇಲ್ಲಿ ಗೋಪಿನಾಥ್ ಬಂದಿದ್ದ. ಅಲ್ಲಿಂದ ಸತ್ಯಮಂಗಲ ಕಡೆ ಹೋದನಲ್ಲ, ಅಲ್ಲಿ ಹೋಗಿ ಗ್ಯಾಂಗ್ ಜೊತೆಗೆ ಪುನಃ ಸೇರ್ಕೊಂಡ. ಒಟ್ಟು 3 ಗ್ಯಾಂಗು. 3 ಗ್ಯಾಂಗಲ್ಲಿ ಒಂದು ದಾರಿಯಲ್ಲಿ ಒಂದು ಗ್ಯಾಂಗ್ ಸಿಕ್ಕಿದೆ. ಅಲ್ಲಿ ಬಂದು ಸೇರ್ಕೊಂಡ. ಅವ್ರ ಜೊತೆಗೆ ಸೇರ್ಕೊಂಡೆ ಸಿದಂಬರ ರೇಂಜರ್ ಅಟ್ಯಾಕ್ ಮಾಡಿದ್ದು. ಅಟ್ಯಾಕ್ ಮಾಡಿದ್ರು ಪುನಃ ಊರಿಗೆ ಬಂದ. ಇಲ್ಲಿ ಬಂದು ಸ್ವಲ್ಪ ಮರೆಯಾಗಿದ್ದ. ತಮಿಳ್ನಾಡು ಪೊಲೀಸ್ನವ್ರು ಹೋಗ್ಬಿಟ್ರು ಇಲ್ಲಿ ಗೋಪಿನಾಥಮ್ಮಲ್ಲಿ. ವೀರಪ್ಪನವ್ರನ್ನೆಲ್ಲ ಎತ್ತಾಕೊಂಡು ಹೋಗ್ಬಿಟ್ರು. ಸ್ವಲ್ಪ ನಮಗೂ ಹೆದರಿಕೆನೆ, ನಮ್ಮನ್ನ ಎತ್ತಾಕ್ತಾರೆ ಏನೋ ಅಂದ್ಬಿಟ್ಟು ಸ್ವಲ್ಪ ನಾವು ಜಮೀನು ಕಡೆನ ಆ ಕಡೆ ಈ ಕಡೆ ಓಡಾಡ್ತಾ ಸ್ವಲ್ಪ ದೂರ ಇದ್ದೀವಿ. ನಮ್ಮೆಲ್ಲ ಏನು ತೊಂದರೆ ಕೊಟ್ಟಿಲ್ಲ. ಆಮೇಲೆ ಸರಿ ಇವನು ಏನು ಹಿಂಗೆ ಮಾಡೋದಲ್ಲ, ಮುಂದೆ ಇಬ್ಬರನ್ನ ಸಾಯಿಸ್ತಾ. ಈಗ ಅಧಿಕಾರಿಗಳ ಮೇಲೆ ಕೈ ಹಾಕ್ಬಿಟ್ಟವನೆ ಅಂದ್ಬಿಟ್ಟು ನಮ್ಮ ಪಾಟಿಗೆ ನಾವು ಇವನು ಸಾವಾಸ ಸರಿ ಇಲ್ಲ, ಅಷ್ಟಿಗೆ ತಪ್ಪಿಸ್ಕೊಂಡಿರೋದು ಸಾಕು ಅಂದ್ಬಿಟ್ಟು ಇದ್ವಿ. ಆಮೇಲೆ 88 ಲಾಸ್ಟಲ್ಲಿ ನಮ್ಮ ಅಣ್ಣನ ಒಬ್ಬರನ್ನ ಈ ಕೋಟೆಯವ್ರ ಮಾದಿ ನಾವು ಫಸ್ಟ್ ಹೊಡೆದನಲ್ಲ 86ರಲ್ಲಿ ತಂಗುವೇಲ್ ಮಾದಿಯ. ಅವ್ರ ಅಣ್ಣ ಬಂದು ನಮ್ಮ ಅಣ್ಣನ ಒಬ್ಬರನ್ನ ಫೈರ್ ಮಾಡಿಬಿಟ್ರು. ಯಾವುದೋ ಒಂದು ಜಮೀನು ತಕರಾರಿಗೆ. ಆ ಕೋಪದಲ್ಲಿ 89ರಲ್ಲಿ ಪುನಃ ಅವನ ಜೊತೆಗೆ ಸೇರ್ಬೇಕಾಗಿತ್ತು. ನಾವೆಲ್ಲ ಹೋಗಿ ವೀರಪ್ಪನಿಗೆ ಬೆಂಬಲ ಕೊಡಬೇಕಾಗಿತ್ತು ಅವ್ರನ್ನ ಸಾಯಿಸಕ್ಕೆ. ಅವನ್ನೊಂದು 6 ಜನ ಟಾರ್ಗೆಟ್ ಮಾಡಿ ಹೊಡೆದು ಸಾಯಿಸ್ಬಿಟ್ರೆ ನಮಗೆ ಯಾರು ವೈರಿಗಳಿಲ್ಲ, ನಾವೇ ಇರೋ ಗೋಪಿನಾಥಕ್ಕೆ ಎಂದು ಒಂದು ಟಾರ್ಗೆಟ್ ಮಾಡಿ 6 ಜನನ ಕರ್ಕೊಂಡು ಹೋದ್ವಿ. ಕರೆಸಿ ಒಂದು ನ್ಯಾಯ ತೀರ್ಮಾನ ಮಾಡಿ, ಏನೋ ಮುಂದೆ ಆಗಿತ್ತು, ಇನ್ನು ಮುಂದೆ ಮಾಡೋದು ಬೇಡ, ಇಷ್ಟು ಮಟ್ಟಿಗೆ ನಿಲ್ಸ್ಕೊಳ್ಳೋಣ, ಸಮಾಧಾನ ಆಗ್ಬಿಡೋಣ, ದೇವ್ರಿಗೆ ಮುಗ್ಕೊಂಡು ಎಲ್ಲ ನಾವ್ಯಾಕೆ ಒಂದೇ ಸಂಬಂಧಿಕರ ಈ ಥರ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಸಮಾಧಾನವಾಗಿ ಕರೆಸ್ಬಿಟ್ಟು ವೀರಪ್ಪ ಮತ್ತು ನಾವೆಲ್ಲ ಸೇರಿಕೊಂಡು ಒಂದು 10-15 ಜನ ಇಲ್ಲಿ ಈ ಕಾಡು ಒಳಗಡೆ ನಮ್ಮ ಅಣ್ಣ ನೋಡಿದ ಸಟ. ಅದ್ರಲ್ಲಿ 6 ಜನದಲ್ಲಿ ಒಬ್ಬರು ತಪ್ಪಿಸ್ಕೊಂಡು ಹೊಡೋದ ಮಾದೇಶ್ ಅಂದ್ಬಿಟ್ಟು, ಅಯ್ಯನ ಮಗ. ಅದೇ ಜಮೀನಲ್ಲಿ ಏನೋ ಸ್ವಲ್ಪ ಸಿದ್ಧಿ ಬಂದ್ಬಿಡ್ತು ಸರ್. ಅದರಿಂದ ಅವ್ರನ್ನ ಮಾಡಬೇಕಾಗಿತ್ತು, ಗೊತ್ತಿಲ್ಲ. ಅಷ್ಟೊಂದು ನಂಬಿಕೆ ಮಾಡಿಸಿದ್ದೀವಿ ಅವ್ರನ್ನ. ನಾವೆಲ್ಲ ಒಂದಿಗೆ ಆಗ್ಬಿಡುವ. ಈಗ ನೀವು ನಾನು ತಪ್ಪು ಮಾಡಿಬಿಟ್ಟೆ, ನಿಮ್ಮ ಅಣ್ಣ ತಮ್ಮಂದಿರು ಹೊಡೆದಿದ್ದು ತಪ್ಪು, ನೀವು ಈ ಕಡೆ ದಾಸರಿನ ಹೊಡೆದಿದ್ದು ತಪ್ಪು, ಎಲ್ಲ ಬೇಡ, ಸಮಾಧಾನ ಆಗ್ಬಿಡುವ, ಇದಿಷ್ಟೇ ಮೂಸ್ಕೊಳ್ಳು ಅಂದ್ಬಿಟ್ಟು ಕರ್ಕೊಂಡಿವಿ. ದೇವ್ರಿಗವ್ರು ಮುಗಿದ್ಕೊಂಡು ಎಲ್ಲ ಒಂದು ಥರ ಸಮಾಧಾನ ಆಗ್ಬಿಡುವ. ಈ ಹಳ್ಳಿಗಳಲ್ಲಿ ದೇವ್ರ ಮೇಲೆ ಇಡೋದು ಜಾಸ್ತಿ. ನಿನ್ನ ಮನೆ ಹಾಳಾಗೋಗಲಿ, ನೀನು ಎಕ್ಕುಟ್ಟು ಹೋಗು ಅಂದ್ಬಿಟ್ಟು ಇಡ್ತಾರಲ್ಲ, ಅದೆಲ್ಲ ಬೇಡ ಅಂದ್ಬಿಟ್ಟು ದೇವ್ರು ಮುಗಿದ್ಬಿಡು ಅಂದ್ಬಿಟ್ಟು ಮುನಿ ದೇವಸ್ಥಾನ ಅಲ್ಲಿ ಬಂದು ಎಲ್ಲ ಇದು ಮಾಡಿಸ್ಕೊಳ್ಳು ಅಂದ್ಬಿಟ್ಟು ಕರೆಸ್ಬಿಟ್ಟು ಸಾಯಂಕಾಲ ಒಂದು 5 ಗಂಟೆಗೆ ಒಂದು 4-5 ಜನ ಪಂಚಾಯತ್ ತೀರ್ಮಾನ ಮಾಡಕ್ಕೆ ಬಂದಿದ್ರು. ಅವ್ರನ್ನ ಬಿಟ್ಟು ಸಪ್ರೇಟ್ ಇವ್ರು ಕರ್ಕೊಂಡಿವಿ. ಆಮೇಲೆ ಅವ್ರನ್ನೆಲ್ಲ ಫೈರ್ ಆದ್ಮೇಲೆ ಇವ್ರನ್ನೆಲ್ಲ ಹೋಗ್ಬಿಡಿ, ಹೋಗಿ
ಮನೆ ಸೇರ್ಕೊಳ್ಳಿ ಇನ್ನಿದ್ರೆ ನಿಮ್ಮನ್ನ ಹೊಡೆದ್ಬಿಟ್ಟು ಬೇದರಿಸಿ ಓಡಿಸ್ಬಿಟ್ಟು ಅಳ್ತಾ ಇದ್ದ ಸರ್. ನನ್ನ ಹಿಂಗೆ ಅನ್ಯಾಯ ಮಾಡ್ಬಿಟ್ರಿಲ್ಲ, ಈ ಥರ ಸಮಾಧಾನ ಹೋಗುವಂದು ಕರ್ಸ್ಬಿಟ್ಟು ಈ ಥರ ಅನ್ಯಾಯ ಮಾಡಿದ್ರಲ್ಲ, ಎಲ್ಲ ಧರ್ಮವ ನ್ಯಾಯವ ಹಂಗೆ ಹಿಂಗೆ ಕೇಳ್ತಾ ಇದ್ದ. ಎಲ್ಲ ಧರ್ಮ ಎಲ್ಲ ನ್ಯಾಯ, ನೀನು ಮಾಡಿದ ಧರ್ಮವ, ನೀನು ಯಾಕೆ ದಾಸರಿ ಹೊಡೆಯಕ್ಕೆ ಹೋದೆ, ಅದು ನ್ಯಾಯ ಮಾಡ್ಕೊಳ್ಬೋದಾಗಿತ್ತಲ್ಲ, ನಿಮ್ಮನ್ನ ಹೊಡೆಯೋಕೆ ಕರೆಸಿದ್ದು. ವೀರಪ್ಪ ಬಂದು ಯಾರನ್ನು ಹೊಡೆದಿಲ್ಲ ಸರ್ ಅದರಲ್ಲಿ. ಅವನು ಒಂದು ಇದು ಸತ್ಯ ಮಾಡಿಕೊಟ್ಟಿದ್ದ ಅವ್ರಿಗೆ, ನಿನ್ನ ಮೇಲೆ ನಂಬಿಕೆ ಅಲ್ಲ ನಾವು ಹೆಂಗ್ ಬರೋದು ಅಂದ್ಬಿಟ್ಟು. ನಾನು ನೀವು ಸಣ್ಣಾಗಿ ಇದನ್ನ ಫಾಲೋ ಮಾಡ್ಕೊಳ್ಳಿ, ಸತ್ಯವಾಗಿ ದೇವ್ರ ಸಾಕ್ಷಿಯಾಗಿ ನಿಮ್ಮನ್ನ ಹೊಡೆಯಲ್ಲ, ನಾವು ಬಂದಿಲ್ಲ, ನಾನು ನಿಮ್ಮನ್ನ ಹೊಡೆಯಲ್ಲ. ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ ಅಷ್ಟೇ ಅದು, ನಾನು ಹೊಡೆಯಲ್ಲ. ಆದ್ರೆ ನಮ್ಮ ಈ ಗ್ಯಾಂಗ್ನವ್ರು ಹೊಡಿತಾರೆ, ಅವ್ರಿಗೆ ಅವ್ನು ಸತ್ಯ ಪ್ರಾಮಿಸ್ ಮಾಡಿಕೊಟ್ಟಿಲ್ಲ, ನಾನು ಹೊಡೆಯಲ್ಲ. ಅದನ್ನ ಅವರು ಸರಿಯಾಗಿ ಫಾಲೋ ಮಾಡಿಲ್ಲ. ಮಾತ್ರ ಹೊಡೆಯಲ್ಲ ಅಂತಿಲ್ಲಪ್ಪ, ನಿಮ್ಮ ಜೊತೆಗಿರೋರು ಹೊಡೆಯಲ್ಲ ಅಂತ ಅವ್ರಿಗೆ ಕೇಳಿರ್ಬೋದಾಗಿತ್ತು. ಅವ್ರಿಗೆ ಅಷ್ಟು ಬುದ್ಧಿ ಮೈಂಡೆಟ್ ವರ್ಕ್ ಆಗಿಲ್ಲ, ಆದ್ರಿಂದ ಇವ್ನು ಯಾರನ್ನು ಫೈರ್ ಮಾಡಿಲ್ಲ. ದೂರ ಓಡೋಗ್ಬಿಟ್ಟ. ಅಲ್ಲಿ ಸಿಕ್ಕಾಪಟ್ಟೆ ಹೊಡೆದಿವಿ ಸರ್, ಒಂದು 10-15 ಜನ ಸಿಕ್ಕಾಪಟ್ಟೆ ಗುಂಡುಗಳು ಆರ್ತದಲ್ಲ, ಇವನು ಓಡೋದ ಒಂದು ಕಡೆ ಪುನಃ ಮಜ್ಜರ್ ಲೋಡಿಂಗ್ ಮಾಡಿಸಿ ಹೊಡೆಯೋದೆ, ಓಡೋಕ್ಕಾಗಿಲ್ಲ. ಹೊಡೆದವ್ನು ಆಟಾಡಿಸ್ಕೊಂಡು ಹೋಗಿ ಹೊಡೆಯೋದೆ. ಅವತ್ತು 5 ಜನ ತಗೊಂಡು ಕಾವೇರಿಗೆ ಬೇಸಾಗ್ತೀವಿ. ಮಾರನೇ ದಿನ ಬಂದರು. ಆವತ್ತು ಬಂದು MMLS ಪೊಲೀಸ್ ಸ್ಟೇಷನು ಸಬ್ ಇನ್ಸ್ಪೆಕ್ಟರ್ ಮಾತ್ರ ಇದ್ರು, ದಿನೇಶ್ ಸಾಹೇಬರು. ಆವಾಗ ನಮಗೆ MMLS ಮತ್ತೆ ರಾಮಾಪುರ ಅನೂರು 3ಗೆ ಒಂದೇ ಸರ್ಕಲ್ ಇನ್ಸ್ಪೆಕ್ಟರ್ ಕೊಳ್ಳೇಗಾಲ, DYSP ಬಂದು ಚಾಮರಾಜನಗರ, SP ಬಂದು ಮೈಸೂರು. ಇವರೇ ಬಂದಿರಬೇಕು. ಬಂದು ಹುಡುಗರು ಏನು ಸಿಕ್ಕಿಲ್ಲ, ಏನಾನು ಸಿಕ್ಕಿಲ್ಲ, ರಕ್ತಾನು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ಆಮೇಲೆ ಊರೊಳಗಡೆ ತನಿಖೆ ಮಾಡವ್ರೆ, ಈ ಥರ ಆಗಿದೆ ಆ ಥರ ಆಗಿದೆ. ಈ ನಾಯಿ ಪಂಚಾಯತಿ ಬಂದಿದ್ದಾರಲ್ಲ, ಇವ್ರನ್ನ ಕರೆದು ಕೇಳವ್ರೆ, ಈ ಥರ 5 ಸ್ವಾಮಿ ಅಂತ ಹೇಳವ್ರೆ. ಸೇರಿಬಿಟ್ಟು ಓಡಿಸ್ಬಿಟ್ಟು ಹೋಗ್ಬಿಟ್ರು. ಅವನು ಕೊಲೆ ಮಾಡ್ಬಿಟ್ಟು ಕಾಡೊಳಗಡೆ ಹಮ್ಮಿಸ್ಕೊಂಡಿದ್ದ ಅಯ್ಯಣ್ಣನವರು, ದಾಸಿರಿನ ಹೊಡೆದ್ಬಿಟ್ಟು ಇವ್ರು ಮಾಡಿದ್ರು ಅಂದ್ಬಿಟ್ಟು. ಅವ್ರು ಸರಿಯಾಗಿ ಅದ್ರ ಬಗ್ಗೆ ಪೊಲೀಸ್ನವ್ರು ಗಮನ ತಗೊಂಡಿಲ್ಲ. ಯಾರು ಸಾಯಿಸ್ತಾರೆ ಅಂತ ಗೊತ್ತಿಲ್ಲ. ಹೇಳಿದ್ರು, ಕಂಪ್ಲೇಂಟ್ ಕೊಟ್ಟರು. ಮಾದೇಶ ಹೋಗಿ ಮಾದೇಶನ ಅರೆಸ್ಟ್ ಮಾಡಿದ್ರು ದಾಸಿರಿ ಕೇಸಲ್ಲಿ. ಅವನು ಅಪರಾಧ ಅದ ಮಾದೇಶ. ಆಮೇಲೆ ನನಗೂ ವೀರಪ್ಪನಿಗೆ ಯಾವುದೋ ಒಂದು ಮಾತುಕತೆ ಬಂತು. ಸ್ವಲ್ಪ ಏನೋ ಸಮಸ್ಯೆಗಳು ಆವತ್ತು ನೈಟ್ ಜಗಳ ಇಬ್ಬರಿಗೆ ಆಗ್ಬಿಡ್ತು ಇಲ್ಲಿ ಕಾಡೊಳಗಡೆ. ನಮಗೆ ಸರಿಯಾದ ಬೆಂಬಲ ನೀಡಿಲ್ಲ ನೀವು, ನಿಮ್ಮ ಅಣ್ಣನ ಹೊಡೆದಕ್ಕೆ. ನೀವೆಲ್ಲ ಇನ್ನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿತ್ತು. ಹಂಗೆ ಅಂತ ಅವ್ನು ಮಾತಾಡ್ತಾ, ಆಮೇಲೆ ನಾನು ಮಾತಾಡ್ತಾ, ನೀನೇನು ದೊಡ್ಡ ಮನುಷ್ಯನ, ನೀನು ಸರಿಯಾದ ದೊಡ್ಡ ಮನುಷ್ಯ, ನೀನು ಹೋಗಿ ಕೊಯಮತ್ತೂರು, ಮೆಡ್ರಾಸು, ಬೆಂಗಳೂರು ಸಿಟಿ ಕಡೆ ವ್ಯವಹಾರ ಎಲ್ಲ ಮಾಡಬೇಕಲ್ಲ. ಕಾಡೊಳಗಡೆ ಕುಂತ್ಕೊಂಡು ನೀನು ಹೀರೋ ತೋರಿಸಿದ್ರೆ ಅಲ್ಲಿ ನಾಡೊಳಗಡೆ ಮಾಡೋನು ಯಾವನು. ಹಂಗೆ ಸ್ವಲ್ಪ ಮಾತುಕತೆಯಲ್ಲಿ ಬೇಜಾರು ಮಾಡಿಸ್ಕೊಂಡು, ನಮಗೆ ಕಾನೂನು ಗೊತ್ತಿಲ್ಲ, ಸತ್ಯಾಂಶ ಇಷ್ಟೇ. ಇಂಥವನು ಹೊಡಿಬೇಕಾದ್ರೆ ಹೊಡೆದು ಬಿಡುವ, ಅದೇನು ದೊಡ್ಡ ವಿಷಯ ಬಿಡ, ಹೊಡೆದು ಬಿಡುವ ಅವನೇನು ಕಾದ್ರೆ ಬರ್ತಾನೆ ಹೊಡೆದಾಕ್ಬಿಡು ಎಂದು ನಮಗೆ ತಮಾಷೆಯಾಗಿ ಮಾತಾಡೋದು, ರಿಯಲ್ ಆಗಿ ಮಾಡಿ ತೋರಿಸೋದು. ಆಮೇಲೆ ನಮ್ಮ ಅಣ್ಣ ದಂಡರಾಜ್ ಅಂದ್ಬಿಟ್ಟು ಸ್ವಂತ ಹೊಡೋಟದನ್ನು ತೀರೋದ್ರು. ಅವ್ರು ಬಂದು ಸ್ವಲ್ಪ ತಿಳುವಳಿಕೆ, ಸ್ವಲ್ಪ ವಿದ್ಯಾವಂತರಾಗಿದ್ದರು, ನಾನು ಓದಿಲ್ಲ. ಅವ್ರ ಮೆತ್ತಿಗೆ ಇವರು ಸಾಹೇಬರು ದಿನೇಶ್ ಅವ್ರ ಜೊತೆಗೆ ಮಾತಾಡಿಸ್ಬಿಟ್ಟು, ನಮ್ಮ ತಮ್ಮನ ಕರೆಸ್ಬಿಡ್ತೀನಿ ಸರ್, ನಂಗೆ ಕರ್ಕೊಂಡು ಹೋಗ್ಬಿಡಿ, ಜೈಲಿಗೆ ಹಾಕ್ಸ್ಬಿಡಿ, ಇಲ್ಲಾಂದ್ರೆ ತೊಂದರೆ ಆಯ್ತದೆ, ನಿಂಗೆ ಹೋಗ್ಬಿಡ್ತಾನೆ ಕಾಡೊಳಗಡೆ ಅವನ ಜೊತೆಗೆ ಅಂದ್ಬಿಟ್ಟು. ಆಮೇಲೆ ಕರ್ಸದ ನಮ್ಮ ಅಣ್ಣ. ನಾನು ಬಂದೆ, ಏನಿಲ್ಲ ಕಣ, ಬೆಟ್ಟದ ಗಂಟೆ ಹೋಗ್ಬಿಟ್ಟು ಬಂದ್ಬಿಡು ಬಾ ಸಾಹೇಬರು ನೋಡ್ಬಿಟ್ಟು ಅಂದ್ಬಿಟ್ಟು ಸರಿ ಮನೆಗೆ ಬಂದೆ. ಸರಿ ಇವರು ಬಂದರು, ದಿನೇಶ್ ಸಾಹೇಬರು ಬಂದು ಬಾ ಮಳಿಂಗೆ ಅಂದರು. ಊಟ ಮಾಡ್ತಾಯಿದ್ದೆ, ಊಟ ಮಾಡ್ಕೊಂಡು ಬಾಯಿ ಅಂದ್ಬಿಟ್ಟು ಹೊರಗಡೆ ಹೋಗಿ ನಿಂತ್ಕೊಂಡ್ರು. ನನಗೇನು ತೊಂದರೆ ಕೊಟ್ಟಿಲ್ಲ. ಅವ್ರು ಅನ್ಯಾಯವಾಗಿ ಇವನು ಸಾಯಿಸ್ದ ಪಾಪ. ನನ್ನ ಇದರಲ್ಲಿ ಅವರು ಒಂದು ದೈವ ಪುರುಷರಾಗಿ ಭಾವಿಸ್ತೀನಿ ದಿನೇಶ್ ಅವ್ರನ್ನ. ಊಟ ಮಾಡಿದ್ಮೇಲೆ ಬಾ ಮಳಿಂಗೆ ಕರ್ಕೊಂಡು ಹೋದ್ರು. ಬಾರ ಅಂದ್ ಕೂಡ ಕರೆದಿಲ್ಲ, ಕೊನೆ ಗಂಟ ಬಾಯ ಹೋಗ ಏನು ಕರೀತಾಯಿದ್ರು. ಬೆಟ್ಟದಲ್ಲಿ 1 ವಾರ ಇಟ್ಟಿದ್ರು. ಆಮೇಲೆ ಕೇಸ್ ಬುಕ್ ಮಾಡಿದ್ರು. ನನ್ನ ಮತ್ತು ನಮ್ಮ ಅಣ್ಣ ಇನ್ನೊಬ್ಬ GR ನಾರಾಜ್ ಅಂದ್ಬಿಟ್ಟು, ದಾಸಿರಿ ಶೆಟ್ಟಿ ಅವರು ಸ್ವಂತ ತಮ್ಮ, ಮತ್ತು ವೀರಪ್ಪನವ್ರ ಅಣ್ಣ ಮಾದಿಯ, 3 ಜನನ ಅರೆಸ್ಟ್ ಮಾಡಿ ತಗೊಂಡು ಕೊಳ್ಳೇಗಾಲ ಜೈಲಿಗೆ ಕೊಟ್ಟರು. ಸಂಕ್ರಾಂತಿ ಹಬ್ಬ ಆವತ್ತು. ಅಲ್ಲಿ ಒಂದು 6 ತಿಂಗಳು ಇದ್ವಿ. ಆಮೇಲೆ ಮೈಸೂರಿಗೆ ಜಾಮೀನು ಸಿಕ್ಕಿಲ್ಲ, ಟ್ರಾನ್ಸ್ಫರ್ ಆಯಿತು. ಮೈಸೂರಿಗೆ ಹೋದ್ವಿ. ಆವಾಗ ಚಾಮರಾಜನಗರ ಜೈಲಾಗಿಲ್ಲ. ಮೈಸೂರಲ್ಲಿ ಹೋಗಿ ಸುಮಾರು ಒಂದು 4 ವರ್ಷ ಅಲ್ಲಿರ್ಬೇಕಾಗಿತ್ತು. 4 ವರ್ಷ ಜಾಮೀನು ಮೂವ್ ಮಾಡಿದ್ವಿ, ರಿಜೆಕ್ಟ್ ಆಯಿತು. ಆಮೇಲೆ ಕೊನೆ ಅಂತಿಮದಲ್ಲಿ ಜಾಮೀನು ಮಾಡೋದು ಬೇಡ, ಮನೆ ಕಡೆಯಲ್ಲಿ ಸಿಕ್ಕಾಬಿಟ್ಟೆ ಲಾಸ್ ಆಗಿಬಿಟ್ಟಿತ್ತು, ಬಹಳ ತೊಂದರೆ ಆಗಿಬಿಟ್ಟಿತ್ತು. ಯಾರು ಬಂದು ನೋಡೋರು ಕೂಡ ಗತಿ ಇಲ್ಲದಾಗ್ಬಿಟ್ಟಿತ್ತು. ಜಾಮೀನು ಮಾಡೋದು ಬೇಡ, ಯಾಕಂದ್ರೆ ಇಲ್ಲಿ ಅವನು ಹರಿಕೃಷ್ಣ SP ಮತ್ತು ದಿನೇಶ್ ಸಾಹೇಬರ್ನ, ಜಗನ್ನಾಥ್ ಸಾಹೇಬರ್ನ ಸಿಕ್ಕಾಬಿಟ್ಟೆ ಎನ್ಕೌಂಟ್ರ್ ಮಾಡ್ತಾನೆ ಅವನ ವೀರಪ್ಪ. ಈ ಸನ್ನಿವೇಶದಲ್ಲಿ ನಾವು ಹೊರಗೆ ಬಂದ್ರೂ ಆಗಲ್ಲ. ನಮಗೆ ಮುಂಚೆನೇ 6 ಜನ ಹೋಗ್ಬಿಟ್ಟಿದ್ದ ಜೈಲಿಗೆ, ಅವ್ರ ಅಣ್ಣನ ಜೊತೆಗೆ ಜಗಳ ಮಾಡ್ಕೊಂಡು. ಅವನು ಸರೆಂಡರ್ ಆಗ್ಬಿಟ್ಟಿದ್ದ MMLS ಪೊಲೀಸ್ ಠಾಣೆಯಲ್ಲಿ. ನಾವೆಲ್ಲ ಒಂದು 30 ಜನ ಸೇರ್ಕೊಂಡಿವಿ ಅಲ್ಲಿ ಜೈಲಲ್ಲಿ. ಅರ್ಜುನ ಅನ್ನೋದು ಹೇಳಿ ಬರ್ತಾನೆ ಸರ್, ಅವನು ಕೇಸ್ ಮುಗಿಸೇ ಬರ್ತಾನೆ. ತಂಗವೇಲು ಮಾದಿನ ಕೇಸ್ ಮುಗಿಸ್ಕೊಂಡೇ ಬರ್ತಾನೆ. ಬಂದ್ಬಿಟ್ಟು ಅವ್ನು ಹೇಳ್ತಾನೆ, ನಾನು ಎಲ್ಲಿ ಹೋಗಲ್ಲ ಕಣ, ಹೋಗ್ಬಿಟ್ಟು ಕೊಳ್ಳೇಗಾಲ ಕಡೆ ಒಂದು ಅಂಗಡಿ ಮಾಡಿಕೊಂಡು ಹೆಂಡತಿ ಮಗಳು ಕರ್ಕೊಂಡು
ಪೊಲೀಸ್ನವ್ರು ಮುಂದ್ಗಡೆ ಇದ್ದು ಬಿಡ್ತೀನಿ. ಅವಾಗ ಪೊಲೀಸ್ನವ್ರು ನಾನು ಏನು ಮಾಡೋಕ್ಕಾಯ್ತದೆ, ಯಾವ ಸಾವಾಸನ ಬೇಡ ಅಂತ ಹೇಳ್ಬಿಟ್ಟು ಬಂದ. ಆಮೇಲೆ ಪುನಃ ಇಲ್ಲಿ ಬಂದು ಅವ್ರ ಅಣ್ಣನ ಮೀಟ್ ಮಾಡಿಬಿಟ್ಟು ಪುನಃ ಅಲ್ಲಿಗೆ ಬಂದ ಮೈಸೂರಿಗೆ. ಆವಾಗ ಬಂದು ನಿಮ್ಮನ್ನ ಜಾಮೀನುಗಳನ್ನ ಹೈಕೋರ್ಟಲ್ಲಿ ವ್ಯವಸ್ಥೆ ಮಾಡ್ತೀನಿ, ಹೋಗಿ ಅಣ್ಣನ ಜೊತೆಗೆ ಸೇರ್ಕೊಳ್ಳೋ ಹಂಗೆ ಅಂದ. ವೀರಪ್ಪನ ಹುಟ್ಟಿದ ಊರು ಇದೆ ಅಂತೀರಾ, ಹೊಲದ ಮುಂದೆ ನಿಮ್ದು ಮನೆ ಇದೆ, ನಿಮ್ಗೆ ಹೇಗೆ ಪರಿಚಯ ವೀರಪ್ಪಂದು? ಸರ್ ನಾವು ಒಂದೇ ಜಾಗ ಇರುವಾಗ ಎಲ್ಲ ಪರಿಚಯನೇ. ಎಲ್ಲಿ? ಅವರು ಊರಿಗೆ ಬರೋದು ಹೋಗೋದು, ನಾವು ಅವ್ರ ಜಮೀನಿಗೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದು. ಅವಾಗ ಎಲ್ಲ ಪರಿಚಯನೇ. ಇಲ್ಲೇ ಎಲ್ಲ ವಾಸ ಮಾಡ್ಕೊಂಡಿದ್ರು ಅವರು. ದನ ಕರು ಆಡು ಎಲ್ಲ ಮೇಯಿಸ್ಕೊಂಡು ನಮ್ಮ ಜೊತೆಗೆ ಅರ್ಜುನ ಅವ್ರ ತಮ್ಮ ಅವರೆಲ್ಲ ಬರ್ತಾ ಇದ್ರು, ಎಲ್ಲ ಇದ್ದು. ಆಮೇಲೆ ಈ ವೀರಪ್ಪ ಸಣ್ಣ ಸಣ್ಣ ಇದು ಶಿಕಾರಿ ಮಾಡಕ್ಕೆ ಹೋದ್ರು ಕಾಡಿಗೆ, ಬೇಟೆಯಾಡೆಗೆ. ಮೊಸ್ಕೋತಿ ಮತ್ತು ಜಿಂಕೆಗಳು ಕಡವೆಗಳು ಎಲ್ಲ ಹೊಡ್ಕೊಂಡು ಬರೋದು ಸರ್. ಅವಾಗ ಎಲ್ಲ ಫುಲ್ ಅವರು ಏನು ಊಟಕ್ಕಿಲ್ಲದೆ ಇದ್ರು ಅವರು. ವೀರಪ್ಪನ ಮನೆಯವರೆಲ್ಲ ಅವ್ರ ಮನೇಲಿ ಅವ್ರ ತಾಯಿ ತಂದೆ, ಅವರು ಅಣ್ಣ ತಮ್ಮ, ಅವರು ಅವ್ರ ಅಕ್ಕ ತಂಗಿಯವರು ಎಲ್ಲರೂ ಇದ್ರು. ಜಾಗ ಅದೇ ಸರ್, ಇಲ್ಲೂ ಇದೆ ಅಲ್ಲೂ ಇದೆ, ಒಂದು 10-20 ಎಕರೆ ಜಮೀನಿದೆ ಸರ್ ಅವ್ರದ್ದು. ಆಮೇಲೆ ಶಿಕಾರಿ ಮಾಡ್ಕೊಂಡು ಬಂದ್ರೆ ಅದು ಮಾಂಸ, ಕಾಡು ಮಾಂಸ ತಂದು ಊರಲ್ಲಿ ಎಲ್ಲ ಮಾರಾಟ ಮಾಡಿಬಿಟ್ಟು ಹೊಟ್ಟೆಗೆ ಏನಾದರೂ ತಗೊಂಡು ಹೋಗ್ಬೇಕು, ಅಕ್ಕಿ ಗಿಕ್ಕಿ ರಾಗಿ ಏನಾದರೂ ತಗೊಂಡೋಗಿ ಅಲ್ಲಿ ಮಾಡಿ ತಿಂದ್ರೆ ಅವ್ರಿಗೆ ಊಟಕ್ಕೆ ಇಲ್ಲ ಅಂದ್ರೆ ಇಲ್ಲ, ಹಂಗಿದ್ರು ಅವಾಗ. ಆಮೇಲೆ ಹಂಗೆ ಮಾಡ್ಕೊಂಡಿದ್ರು. ಒಂದ್ಸರಿ ಪೊಲೀಸ್ನವ್ರು ಹಿಡಿದ್ಬಿಟ್ರು. ಪೊಲೀಸ್ನವ್ರು ಹಿಡಿದ್ಬಿಟ್ಟು ಏನ್ ಮಾಡಿದ್ರು, ಬೆಟ್ಟದ ಸ್ಟೇಷನ್ಗೆ ಹೋಗಿ ಕೂಡಾಕಿದ್ರು. ಹುಚ್ಚೆ ಹೋಗ್ಬೇಕು, ಒಂದಕ್ಕೆ ಹೋಗ್ಬೇಕು ಸರ್ ಅನ್ಬಿಟ್ಟು ಕೇಳಿದ್ರಂತೆ. ಕೇಳುವಾಗ ಸರಿ ಅನ್ಬಿಟ್ಟು ಒಬ್ರಿಗೆ ಜೊತೆಗೆ ಕಳಿಸ್ತಿರಂತೆ. ಕಳಿಸ್ಬಿಟ್ಟು ಇಲ್ಲೇ ಹುಚ್ಚೆ ಉಯಿರಿ ಅಂತ ಹೇಳಿದಾಗ, ಇಲ್ಲ ಸರ್ ನಾಚಿಕೆ ಆಯ್ತದೆ, ನೀವು ಸ್ವಲ್ಪ ದೂರ ಇರಿ ಅಂತ ಹೇಳ್ಬಿಟ್ಟು ಅವರು ಕಾಡಿಗೆ ಹೋಗಿ ಬಿದ್ದುಬಿಟ್ರಂತೆ. ಕಾಡಿಗೆ ಓಡ್ಬಿಟ್ರು ಕಾಡ್ಲಿ. ಇವ್ರು ಒಬ್ರು ಏನು ಹಿಡಿಯೋಕೆ ಆಗಲಿಲ್ಲ. ಆಮೇಲೆ ಸ್ವಲ್ಪ ದಿವಸ ಹಂಗೆ ಕಾಡ್ಲೇ ಇದ್ರು ಅವರು. ಕಾಡ್ಲೇ ಇದ್ಕೊಂಡು ಯಾವುದೋ ಒಂದು ದಿವಸ ಬರೋದು ಅವ್ರ ಜಮೀನಿಗೆ, ಅವ್ರ ಮನೆಗೆ ಗೊತ್ತಿಲ್ಲದೆ ಊಟ ಗೀಟ ಮಾಡ್ಬಿಟ್ಟು ಹೋಗ್ಬಿಡೋದು ಕಾಡಿಗೆ. ಅದೇ ಸರ್, ಅವ ನೈಟ್ಲಿ ಬರೋದು, ನೈಟ್ಲಿ ಬಂದ್ಬಿಟ್ಟು ಊಟ ಗೀಟ ತಿನ್ಬಿಟ್ಟು ಹೋಗ್ಬಿಡೋದು. ಇಲ್ಲಾಂದ್ರೆ ಇವ್ರ ಕಡೆಯವರು ಊಟ ತಗೊಂಡೋಗಿ ಕೊಡೋದು. ಅವ್ರ ಅಣ್ಣ ತಮ್ಮವ್ರು ಇದಾರಲ್ಲ ಕಾಡ್ಲಿ ಇದ್ಬಿಟ್ರು. ಅವರು ಮನೆಗೆ ಬರಲ್ಲ ಸರ್, ಕಾಡ್ ದಂಡೆನೆ ಅಲ್ಲಿ ಒಂದು ಮನೆ ಇದೆ, ಜಾಗ ತೋಟ ಇದೆ. ಆ ತೋಟದಲ್ಲಿ ಇದ್ದಾಗ ರೋಡ್ ದಾಟಿದ್ರೆ ಕಾಡು, ಈ ಕಡೆ ಅವ್ರ ಜಮೀನು. ಹಂಗಿದ್ರು. ಕರೆದ್ರೆ ಕೆಲಸ ಇದ್ದಾಗ ಕೆಲ್ಸಕ್ಕೆ ಹೋಯ್ತಿದ್ವು ನಾವು. ಹತ್ತಿ ಹಾಕ್ತಾ ಇದ್ರು, ಮತ್ತೆ ಈ ಜೋಳ ಹಾಕ್ತಾ ಇದ್ರು, ಬಾಳೆ ಹಾಕ್ತಾ ಇದ್ರು. ಬಾಳೆ ಫುಲ್ಲಾಗಿ ಬೆಳೆದ್ರು ಅವಾಗ. ಹಿಂಗ ಹಾಕ್ತಾ ಇದ್ರು. ನಾವು ಮಣ್ಣು ಗಿಣ್ಣು ಕಟ್ಟಕ್ಕೆ, ಕೂಲಿ ಕೆಲಸ ಮಾಡಕ್ಕೆ ಹೋಯ್ತಾ ಇದ್ದವು. ಅಲ್ಲಿ ಹೋಯ್ತಾ ಇದ್ದಾಗ ನಮ್ಗೆ ಇದೆಲ್ಲ ಸಮಾಚಾರ ಗೊತ್ತಾಯ್ತದಲ್ಲ ಅವಾಗ. ನಿಮ್ಮನ್ನ ಹೊಡೆದಿ ವೀರಪ್ಪ ಬೈದಿದ್ದಾನೆ ಯಾವತ್ತಾದ್ರು? ನಮ್ಗೆಲ್ಲ ಏನು ಬೈದಿಲ್ಲ ಸರ್, ಅದೆಲ್ಲ ಸುಳ್ಳು ಹೇಳ್ಬಾರ್ದು, ಬೈದಿಲ್ಲ ಏನಿಲ್ಲ. ಅವ್ರ ಪಾಡ್ಗೆ ಅವರು ಕಾಡ್ಲಿ ಈ ತರ ಮಾಡ್ಕೊಂಡಿದ್ರು. 16 ವರ್ಷ ಇರ್ಬೇಕು ಕಾಡಿಗೆ ಬಿದ್ದಾಗ. ಕಾಡೇ ಊರಾಗೋಯ್ತು. ಆಮೇಲೆ ಹಂಗೆ ಗೊತ್ತಿಲ್ಲದೆ ಬರೋದು, ಹೋಗೋದು, ಬರೋದು. ಆಮೇಲೆ ಸುಮಾರು ದಿವಸ ಕಳೆದು ಎಲ್ಲ ಊರಲ್ಲೇ ಬರೋದು. ನೈಟ್ಲಿ ಬಂದು ಎಲ್ಲ ನೋಡಿ ಓಟ್ ಹಾಕ್ಬೇಕು, ನಮ್ಗೆ ಓಟ್ ಹಾಕ್ಬೇಕು ಹಂಗೆ ಅಂತ ಎಲ್ಲ ಓಟ್ ಕೇಳ್ತಿದ್ರು. ಅದೇ ಕಾಂಗ್ರೆಸ್ನವ್ರಿಗೆ ಸರ್. ಅವಾಗ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು. ಅವರೇ ಬರೋದು ಸರ್, ನೈಟ್ಲಿ ಬರೋದು. ಬಂದ್ಬಿಟ್ಟು ಅವ್ರ ಜೊತೆಗೆ ಆಳುಗಳು ಇರ್ತಾರಲ್ಲ, ಸಿಬ್ಬಂದಿಗಳು, ಅವ್ರು ಕಳಿಸಿದ್ರೆ ಎಲ್ಲ ಮನೆಗೆ ಬಂದು ಎಲ್ಲರಿಗೂ ಕರ್ಕೊಂಡು ಹೋಗೋದು. ದೇವಸ್ಥಾನದ ಹತ್ರ ಕರ್ಕೊಂಡು ಕರೀತಾರೆ, ನಿಮ್ಗೆ ಬನ್ನಿ ಅಂತ ಕರೆಯೋದು. ನಾವೆಲ್ಲ ಹೋಗೋದು. ಹೋದಾಗ ನೋಡ್ರಪ್ಪ ಎಲ್ಲ ನಮ್ಮ ಕಡೆ ಎಲ್ಲ ಓಟ್ ಹಾಕ್ರಿ, ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅನ್ಬಿಟ್ಟು ಎಲ್ಲ ಎದುರಿಸ್ಬಿಟ್ಟು ಹೋಗೋದು. ಬಂದೂಕ್ ಸಹಿತ ಬರೋದು ಅವರು ಯಾವಾಗ್ಲೂ. ಆಯ್ತು ಸ್ವಾಮಿ ಅನ್ಬಿಟ್ಟು ಹೇಳ್ಬಿಡೋದು ನಾವು. ಆಯ್ತು ಹಾಕ್ತೀನಿ, ಓಟ್ ಹಾಕ್ತೀನಿ. ವೀರಪ್ಪನು ಚೆನ್ನಾಗಿದ್ದ ಸರ್. ಅವಾಗ ಒಳ್ಳೆ ಮೀಸೆ ಇತ್ತು, ಮೀಸೆ ವಯಸ್ಸಾಳು, ಒಳ್ಳೆ ಪ್ರಾಯದ ವಯಸ್ಸು ಅದು. ಅವ್ರು ಕಾಡ್ಲಿದ್ದಾಗ ಮನೆಯಿಂದ ಊಟ ತಕೊಂಡು ಹೋಗೋದು. ಅವ್ರ ಮನೆಯವರು ಅಂದ್ರೆ ಅವ್ರ ಮನೆಯಲ್ಲಿ ಎಲ್ಲ ಜೀತಕ್ಕಿರೋರು ಅವ್ರು ತಗೊಂಡೋಗಿ ಕೊಟ್ಬಿಟ್ಟು ಬರೋದು. ಮಾದಯ್ಯ ಎಲ್ಲ ಸಮಾಚಾರ ವಿಷಯ ಎಲ್ಲ ಹೇಳ್ಕೊಂಡು ತಿರ್ಗಾಡೋದು. ಊರಲ್ಲಿ ಇರೋ ವಿಷಯ ಎಲ್ಲ ಅವನಿಗೆ ತಿಳಿಸೋದು. ಅವ್ರ ಹತ್ರ ಏನಿದ್ದದ ಅದೆಲ್ಲ ಎತ್ಕೊ ಬಂದು ಇಲ್ಲಿ ಊರಲ್ಲಿ ಹಾಕೋದು. ನೋಡಿ ನಮ್ಮ ತಮ್ಮ ಹಿಂಗೆ ಹೇಳ್ತಾವನೆ ಹಿಂಗೆಲ್ಲ ಮಾಡ್ಬೇಕಂತೆ, ನೀವೆಲ್ಲ ಓಟ್ ಹಾಕಪ್ಪ ನಮ್ಗೆ, ನಮ್ಮ ಕಡೆನೇ ಹಾಕಿ ಅನ್ಬಿಟ್ಟು ಕೇಳೋದು. ಇವರಿಂದಾನೇ ಕೆಟ್ಟೋಗೋದು ಜಾಸ್ತಿ ವೀರಪ್ಪ. ಯಾರು? ಮಾದಯ್ಯನೇ ಸರಿ ಇಲ್ಲ. ಅವನೇ ದಾರಿ ತೋರಿಸಿದಿಲ್ಲ, ಕೆಟ್ಟ ದಾರಿ ಎಲ್ಲ ಅವನೇ ತೋರಿಸಿದ್ದು ವೀರಪ್ಪನ್ಗೆ. ಅವರಪ್ಪ ಇದ್ರು ಸರ್. ಅವರಪ್ಪ ಅದೆಲ್ಲ ಕೇರ್ ಮಾಡ್ಕೊಳ್ಳೋದಿಲ್ಲ. ಹೋದ್ರೆ ಅವ್ರ ಜೊತೆಗೆ ಅವರು ಶಿಕಾರಿ ಇದಕ್ಕೆ ಹೋಗೋದು, ಬೇಟೆಗೆ ನಾಯಿಗೆ ಕರ್ಕೊಂಡು ಹೋಗೋದು, ಕಡವೆ ಜಿಂಕೆ ಹಿಡಿಯೋದು, ತರೋದು, ಹಂಗ್ ಮಾಡ್ಕೊಂಡಿದ್ರು ಅವ್ರ ಜೊತೆಗೆ. ಆಮೇಲೆ ಎಲ್ಲ ಅವ್ರದೇ ಅಧಿಕಾರ ಆಗೋಯ್ತು ಸರ್. ಊರಲ್ಲಿ ಅವ್ರದೇ ಅಧಿಕಾರ ಆಗೋಯ್ತು, ಏನು ಮಾತಾಡಕ್ಕಿಲ್ಲ, ಹಂಗಿದ್ರು. ಆಮೇಲೆ ಸರಿ ಅಂತ ಇನ್ನೊಬ್ರು ಇಲ್ಲಿ ಇದ್ರು. ಅವ್ರಿಗೆ ಪೊಣ್ಣಾಚಿ ಹೋಗ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಹೋದ್ರು ಸರ್. ಕರ್ಪಣ್ಣನ ತಮ್ಮ ಅವನು. ಅದೇ
ಅವನ ಹೆಸರು ಏನೋ ಇತ್ತು ಸರ್, ಒಳ್ಳೆ ಹೆಸರು. ಅವರು ಪೊನ್ನಾಚಿಗೆ ಹೋಗ್ಬಿಟ್ಟು ಬರುವಾಗ ಕರ್ಪಣ್ಣ ಹೇಳ್ಬಿಟ್ರಂತೆ, ನಮ್ಮ ತಮ್ಮ ನಿನಗೆ ಹೊಡಿತೀನಿ ಸಾಯಿಸ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ವೀರಪ್ಪನ ಜೊತೆಗೆ ಹೇಳಿದ್ದು. ಆಮೇಲೆ ನನಗೆ ಅದಕ್ಕೆ ಹೊಡಿಯೋದು ಸಾಯಿಸೋದು ಅವನಿಗೆ ಅಂದ್ಬಿಟ್ಟು ಅವ್ನು ಸಾಯಿಸೋಕೆ ಮುಂಚೆ ನಾನು ಸಾಯಿಸ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲಿ ಕಾದಿದ್ಬಿಟ್ಟು ಈಗ ನಮ್ಮ ಡಿ ಸಿ ಸಾಹೇಬ್ರಿಗೆ ಸಾಯಿಸ್ಬಿಟ್ರಲ್ಲ ಸರ್, ಶ್ರೀನಿವಾಸ್ ಡಿ ಸಿ ಸಾಹೇಬ್ರು, ಅದೇ ಜಾಗದಲ್ಲಿ ಅವ್ರಿಗೆ ಶೂಟ್ ಹಾಕಿದ್ರು. ಅದರಿಂದ ಸ್ವಲ್ಪ ಕೆಳಗಡೆ ಹಳ್ಳದಲ್ಲಿ. ಇಲ್ಲಿಂದ ಬರುವಾಗ ಒಂದು 5 ಗಂಟೆ ಸುಮಾರಿಗೆ ಪೊನ್ನಾಚಿಯಿಂದ ಬರುವಾಗ ಶೂಟ್ ಮಾಡ್ಬಿಟ್ರು. ಶೂಟ್ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಕಾವಾಗೋಯ್ತು ಗೌರ್ಮೆಂಟ್ಗೆ. ಇವನಿಗೆ ಹಿಡಿಬೇಕು ಅಂದ್ಬಿಟ್ಟು ಮತ್ತೆ ಇನ್ನು ಓಡಾಟ ಜಾಸ್ತಿ ಆಗೋಯ್ತು. ತಡಪ್ತಾ ಇದ್ರು ಎಲ್ಲ ಪೊಲೀಸ್ನವ್ರು. ಜೊತೆಗೆ ಊರ್ನವ್ರೆಲ್ಲ ಸೇರ್ಬಿಟ್ರು ಸರ್. ಖಾಲಿ ಪೋಲಿಗಳೆಲ್ಲ ಇರ್ತಾವಲ್ಲ, ಕಾಡ್ಲಿ ಇದ್ದಾಗ್ಲೇ ಅವ್ರ ಜೊತೆಗೆ ಹೋಗಿ ಸೇರ್ಬಿಟ್ರು ಎಲ್ಲ ಗಂಧ ತರಕ್ಕೆ. ಒಳ್ಳೆಯವ್ರೆಲ್ಲ ಯಾರು ಹೋಗಲ್ಲ ಸರ್. ಅವರು ಗಂಧ ಎಲ್ಲ ಎತ್ಕೊಂಡ್ ಬರೋದು, ಮರ ಇವ್ರ ಹತ್ರ ತೂಕ ಹಾಕಿ ಇಷ್ಟು ಕೆಜಿ ಅಂತ ಕೊಡೋದು, ಇವ್ರ ದುಡ್ಡು ಅವ್ರಿಗೆ ಕೊಡೋದು, ಹಿಂಗ್ ಮಾಡ್ಕೊಂಡಿದ್ರು ಸರ್. ಆಮೇಲೆ ಸರ್ ಆಲಂಬಾಡಿಲಿ ಗಂಧದ ಮರ ತರ್ದಿದ್ರು ಎಲ್ಲ ತರದು ಒಂದು ಲೋಡೆ ಗುಡ್ಡೆ ಹಾಕಿದ್ರು. ಆವಾಗ ಏನಾಯ್ತು ಅಂದ್ರೆ ಫಾರೆಸ್ಟ್ನವರು ಈ ಕಡೆಯಿಂದ ಈ ಆಡಿನ ದುಡ್ಡು ವಸೂಲಿ ಮಾಡೋದು ವರ್ಷಕ್ಕೊಂದ್ಸರಿ ಆ ವಸೂಲಿ ಮಾಡ್ಕೊಂಡು ಹೋಯ್ತಾ ಇದ್ರು. ಆಡ್ ಮೇಯಿಸ್ತಾರಲ್ಲ ಕಾಡ್ಗೆ ಹೋಗಿ, ಅದು ಒಂದು ವರ್ಷಕ್ಕೆ ಇಷ್ಟು ಅಂತ ದುಡ್ಡು ತಗೊಳ್ತಾ ಇದ್ರು. ಅದಕ್ಕೆ ವಸೂಲ್ ಮಾಡಕ್ಕೆ ಗಾರ್ಡು ವಾಚರು ಇವರೆಲ್ಲ ಹೋಯ್ತಾ ಇದ್ದಾಗ ಅವ್ರೇನ್ ಮಾಡಿದ್ರು, ನೋಡ್ಬಿಟ್ರು. ಅವರು ರೋಡ್ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ರು, ಯಾರು ವೀರಪ್ಪನ ಕಡೆಯವರು. ಆವಾಗ ಅವ್ರು ನೋಡ್ಬಿಟ್ರು, ಇವ್ರಿಗೆ ಫಾರೆಸ್ಟ್ನವ್ರಿಗೆ ನೋಡ್ಬಿಟ್ಟು ಹೋಗಿ ಹಿಡ್ಕೊಂಡು ಬಂದ್ಬಿಟ್ರು. ನಮ್ಮ ಅಣ್ಣ ವೀರಪ್ಪ ಕರೀತಾವನೆ ಬಾಪ ಅಂದ್ಬಿಟ್ಟು ಇವ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ರು. ಫಾರೆಸ್ಟ್ನವ್ರಿಗೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟ ಮೇಲೆ ವೀರಪ್ಪ ಅವ್ರು ಏನು ಹೇಳಿದ್ರಂತೆ, ಈ ಲೋಡ್ ಎಲ್ಲ ಹೋಗೋವರೆಗೆ ನೀವು ಇಲ್ಲೇ ಇರಿ, ನಿಮ್ಗೆ ಏನು ಮಾಡಲ್ಲ ನಾವು ಅಂದ್ಬಿಟ್ಟು ಹೇಳಿದ್ರಂತೆ. ಹೇಳ್ದಾಗ ಸರಿ ಅಂದ್ಬಿಟ್ಟು ಅವ್ರು ಏನು ಮಾತಾಡೋಕ್ಕಾಯ್ತದ, ಸರಿ ಅಂದ್ಬಿಟ್ಟು ಅವ್ರು ಇದ್ಬಿಟ್ರು. ನಮ್ಗೇನು ಮಾಡಬೇಡ ದೇವ್ರೆ ಅಂದ್ಬಿಟ್ಟು ಕೈ ಎತ್ತಿ ಮುಗಿದ್ಬಿಟ್ಟು ಇದ್ಬಿಟ್ರು ಅಲ್ಲಿ. ಆಮೇಲೆ ಒಂದು ಲೋಡ್ ಲೈಲ್ಯಾಂಡ್ ಲೋಡ್ ಲಾರಿ ಒಂದು ಲೋಡ್ ಫುಲ್ಲ ತುಂಬಿ ಇದೇ ರೋಡ್ಲಿ ಬಂತು ಸರ್. ಇಲ್ಲ ಈ ಶ್ರೀನಿವಾಸ್ DF ಆವಾಗ ಇಲ್ಲೇ ಇದ್ರು. ಅದು ಲೋಡ್ ಬಂದಾಗ ಬೇರೆ ಕಡೆ ಹೋಗ್ಬಿಟ್ರೆ ಏನೋ ಗೊತ್ತಿಲ್ಲ. ಪೊಲೀಸ್ನವರೆಲ್ಲ ಇಲ್ಲೇ ಇದ್ರು, ಕ್ಯಾಂಪ್ ಪೊಲೀಸ್ನವ್ರು ಎಲ್ಲ. ಇಲ್ಲಿ ಸ್ಕೂಲ್ ಮನೆ ಸರ್ ಇದು, ಎಲ್ಲ ಇಲ್ಲೇ ಇದ್ರು ಪೊಲೀಸ್ ಕ್ಯಾಂಪ್. ಆಮೇಲೆ ಲಾರಿ ಬಂದಾಗ ಟಾರ್ಚ್ ಹಾಕಿ ನೋಡಿದ್ರು ಸರ್. ನೋಡಿದಾಗ ಏನಪ್ಪ ಇದು ಅಂತ ಕೇಳಿದ್ರು ಅಡ್ಡಾಕ್ಬಿಟ್ಟು. ಅವ್ರು ಹೇಳಿದ್ರು ಮೇಲೆ ಲಾರಿಲಿ ಇರೋರು ಈ ವೀರಪ್ಪನದು ಗಂಧದ ಮರ ಸರ್ ಅಂದ್ಬಿಟ್ಟು ಹೇಳಿದ್ರು. ಅವ್ರು ಹೇಳಿದಾಗ ಇವರು ಪೊಲೀಸ್ನವ್ರು ಏನಂದ್ರು, ಆಯ್ತು ಹೋಗ್ರಿ ಅಂದ್ಬಿಟ್ಟು ಟಾರ್ಚ್ಲಿ ಹಿಂಗೆ ಹೋಗ್ರಿ ಆಯ್ತು ಹೋಗ್ರಿ ಅಂದ್ಬಿಟ್ರು. ಹಿಡಿಯಕ್ಕೆ ಇವ್ರಿಗೆ ಧೈರ್ಯ ಬಂದಿಲ್ಲ. ಏನ್ ಶೂಟ್ ಗೀಟ್ ಮಾಡ್ಬಿಟ್ರೆ ಏನ್ ಮಾಡೋದು ಅನ್ಬಿಟ್ಟು ಅವ್ರಿಗೆ ಭಯ ಆಯ್ತು. ಹೋಗ್ರಿ ಅಂದ್ಬಿಟ್ಟು ಕಳಿಸ್ಬಿಟ್ರು. ಅವರು ಆವಾಗ ಲಾರಿಲಿ ಆಳ್ಗಳು ಇದ್ರು, ಮತ್ತೆ ಸ್ಕೂಲ್ ಸುತ್ತಾನೆ ಆಳ್ಗಳು ಇದ್ರಂತೆ. ಆವಾಗ ವೀರಪ್ಪನ ಕಡೆಯವರು ಗನ್ ಎತ್ಕೊಂಡು ಇದ್ರಂತೆ. ಏನಾದ್ರು ಗಲಾಟೆ ಮಾಡಿದ್ರೆ ಎಲ್ಲ ಶೂಟ್ ಮಾಡುವ ಅಂತ ಅಲ್ಲಿ ಕಳಿಸಿದ್ದು ಒಳ್ಳೇದಾಯ್ತು. ಅವತ್ತು ಏನು ಮಾಡ್ಲಿಲ್ಲ, ಬಿಟ್ಬಿಟ್ರು. ಆಮೇಲೆ ಲೋಡ್ ಗಂಧದ ಮರ ಹೋಗ್ಬಿಡ್ತು. ಆಮೇಲೆ ಶ್ರೀನಿವಾಸ್ DF ಸಾಹೇಬ್ರು ಏನ್ ಮಾಡಿದ್ರು, ಅವ್ರ ತಮ್ಮ ಅರ್ಜುನ ಇದ್ರಲ್ಲ ವೀರಪ್ಪನ ತಮ್ಮ, ಮೈಸೂರಲ್ಲಿ ಜೈಲಿ ಇದ್ದ. ಜೈಲಿ ಇರೋವನ್ಗೆ ಇವರು ಶ್ರೀನಿವಾಸ್ DF ಸಾಹೇಬ್ರು ಕರ್ಕೊಂಡು ಬಂದು ನೋಡಪ್ಪ, ನಾವು ಈ ತರ ಎಲ್ಲ ಮಾಡೋದು ಬೇಡ, ವರ್ಷ ಎಲ್ಲ ಬೆಳ್ಕೊಂಡು ಹೋಯ್ತದೆ, ಈ ತಪ್ಪು ಕೆಲಸ ಮಾಡೋದು ಬೇಡ, ನಾವು ಸರೆಂಡರ್ ಮಾಡ್ಬಿಡುವ ನಿಮ್ಮ ಅಣ್ಣನ್ಗೆ, ನೀವು ಎಲ್ಲಿದ್ರೇನು ಸರಿ ಹೋಗಿ ನಿಮ್ಮ ಅಣ್ಣನ್ಗೆ ಕರ್ಕೊಂಡ್ ಬಂದ್ಬಿಡು, ಸರೆಂಡರ್ ಮಾಡ್ಬಿಡುವ, ಅವನಿಗೆ ಏಟು ಪ್ಯಾಟು ಯಾವ್ದು ಇಲ್ಲದೆ ನಾವೆಲ್ಲ ಬಚಾವ್ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೀನಿ ಅನ್ಬಿಟ್ಟು ಇವ್ರು ಹೇಳ್ದಾಗ ಸರಿ ಅನ್ಬಿಟ್ಟು ಅರ್ಜುನ ಹೋದ್ರು ಕಾಡ್ಗೆ ಹೋಗಿ ಕರ್ಕೊಂಡ್ ಬಂದು ಅಲ್ಲಿ ಕುಂಡಿಸ್ಬಿಟ್ಟು ಬಂದ್ಬಿಟ್ರು. ಅಲ್ಲಿ ಮೇಲ್ಗಡೆ ಹಳ್ಳದಲ್ಲಿ ಅಲ್ಲಿ ಕುಂಡಿಸ್ಬಿಟ್ಟು ಅವ್ರ ಅಣ್ಣ ಅವ್ರಿಗೆ ಮತ್ತೆ ನೈಟು 12 ಗಂಟೆಗೆ ಬಂದ್ರು. ಅವರು ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ DC ಸಾಹೇಬ್ರು ಇಲ್ಲ, ಅವರು ಮೈಸೂರಲ್ಲಿ ಇದ್ದಾರೆ. ಅವಾಗ ಇಲ್ಲಿ ಬಂದು ಪೊಲೀಸ್ನವ್ರಿಗೆ ಕ್ಯಾಂಪ್ಲಿ ಹೇಳಿ ಇಲ್ಲಿಂದ ವೈರ್ಲೆಸ್ ಮಾಡಿ ಹೇಳುವಾಗ ಅಲ್ಲೇ ಇರ್ರಿ, ನಾವು ಬಂದ್ಬಿಡ್ತೀವಿ, ಒಂದು 2 ಗಂಟೆ ಟೈಮ್ಲಿ ಬಂದ್ಬಿಡ್ತೀವಿ ಅನ್ಬಿಟ್ಟು ಅರ್ಜುನನು ಅಲ್ಲೇ ಇರ್ಲಿ ಕುಂಡಿಸ್ಬಿಡಿ ಅನ್ಬಿಟ್ಟು ಹೇಳಿ ಬರ್ತೀನಿ ನಾನು ಅನ್ಬಿಟ್ಟು ಹೇಳಿದ್ರು. ಸರಿ ಅನ್ಬಿಟ್ಟು ಬಂದ್ರು. 4 ಗಂಟೆಗೆಲ್ಲ ಇಲ್ಲಿ ಬಂದ್ಬಿಟ್ರು ಸರ್. ಬಂದ್ಬಿಟ್ಟು DC ಸಾಹೇಬ್ರು ಅರ್ಜುನನ್ಗೆ ನೋಡಿ ಮಾತಾಡ್ಕೊಂಡು ಪೊಲೀಸ್ನವ್ರಿಗೆ ಯಾರಿಗೂ ಕರ್ಕೊಂಡು ಹೋಗ್ಲಿಲ್ಲ ಜೊತೆಗೆ. ನಡಿಯಪ್ಪ ಹೋಗೋ ಅನ್ಬಿಟ್ಟು ಹೋದ್ರು ಸರ್. ಹೋಗುವಾಗ ನಮ್ಮ ಊರಿನವರು ಕಾಲಲ್ಲಿ ಬಿದ್ರು ಇಲ್ಲ, ಕಾಲಿಗೆ ಬಿದ್ದು ಸರ್ ಹೋಗ್ಬೇಡ, ಹೋದ್ರೆ ನೀವು ವಾಪಸ್ ಬರೋದಿಲ್ಲ, ನೀವು ಹೋಗ್ಬಿಡಿ ಸರ್. ಹಾ ಸರ್, ಹೋಗೋದು ಬೇಡ ಅನ್ಬಿಟ್ಟು ಹೇಳಿದ್ರು ಸರ್. ಏನು ಆಗಲ್ಲ ಬಿಡಿಯಪ್ಪ, ಏನು ಆಗಲ್ಲ ಬಿಡಿ ಅನ್ಬಿಟ್ಟು ಹೇಳಿದ್ರು ಸರ್. ಅದು ನೀವು ಹಂಗೆಲ್ಲ ನಂಬಿ ಹೋಗ್ಬೇಡ ಸರ್, ನಿಮ್ಗೆ ಅಪಾಯ ಬಂದ್ಬಿಡ್ತದೆ, ಹೋಗ್ಬೇಡಿ ಅಂತ ಹೇಳಿದಾಗ ನಿಮ್ಗೇನು ತೊಂದ್ರೆ, ನನ್ನ ಬಗ್ಗೆ ನಿನ್ಗೇನು ನಿಮ್ಮ ಊರಿಗೆ ಏನು ತೊಂದ್ರೆ ಬರೋದಿಲ್ಲ ಹಂಗೆ ಮಾಡಿ ಬರ್ದು ಕೊಡ್ತೀನಿ ಅನ್ಬಿಟ್ಟು ಬರ್ದು ಕೊಟ್ಬಿಟ್ಟು ಹೋದ್ರು ಸರ್ ಊರ್ನವ್ರಿಗೆ. ನಮ್ಮಿಂದ ನಿಮ್ಗೆ ಏನು ತೊಂದ್ರೆ ಬರಬಾರ್ದು ಅನ್ಬಿಟ್ಟು ಬರ್ದು ಕೊಟ್ಬಿಟ್ಟು ಹೋಗ್ಬಿಟ್ರು. ಒಂದು ಯಾರೋ ಅರ್ಜುನ ಒಬ್ಬ, ಕಿರಿಯಗೌಡ್ರು ಅವ್ರೊಬ್ಬ, ಮುನ್ಷೇಮಿ ಗೌಡ್ರು ಅವ್ರು ಒಬ್ಬ, ಕೃಷ್ಣ ಅಂತ ಒಬ್ಬ, 4 ಜನ ಸರ್ ಅವ್ರು ಹೋಗಿದ್ದು. ಅವತ್ತು 4 ಜನ 4 ಗಂಟೆಗೆ ಹೋಗ್ಬಿಟ್ಟು ಜೊತೆಗೆ ಪೊಲೀಸ್ನವ್ರಿಗೂ ಬೇಡ ಅನ್ಬಿಟ್ರು. ಇವರು ಬೆಳಗ್ಗೆ 4 ಗಂಟೆಗೆ ಹೋದ್ರು ಸರ್, ನಡ್ಕೊಂಡೇ ಹೋದ್ರು. ಅವರು ಜೀಪ್ ಏನಿಲ್ಲ, ನಡ್ಕೊಂಡೆ ಕಾಡು